ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋ ತುಂಬ ಲೆಂದಿ ಆಯ್ತು ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ಅಂದರೆ ಫೈನಲ್ ಕನ್ಕ್ಲೂಷನ್ ಈ ವಿಡಿಯೋದಲ್ಲಿ ಕೊಡೋಕ್ಕೆ ಅಂತ ಬಂದಿದ್ದೀನಿ. ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗ್ತದೆ, ಎಷ್ಟು ಕಟ್ ಆಫ್ ಡಿಕ್ರೀಸ್ ಆಗುತ್ತೆ, ಏನಕ್ಕಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಫಸ್ಟ್ ಅದನ್ನು ನೋಡ್ಕೊಬನ್ನಿ, ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋ. ಓಕೆ, ಇವಾಗ ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗ್ತಿರೋರಿಗೆ ಇದು ಪಕ್ಕಾ ಇಂಪಾರ್ಟೆಂಟ್ ವಿಡಿಯೋ. ಈ ಕನ್ಕ್ಲೂಷನ್ನು ತುಂಬ ಇಂಪಾರ್ಟೆಂಟು. ಓಕೆ, ಇದರಲ್ಲಿ ಏನು ಹೇಳ್ತೀನಿ ಅಂದರೆ, ಲೈಕ್ ಎಷ್ಟು ಡಿಫ್ರೆನ್ಸು ಈ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ. ಈಗ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ MCC, ಇದು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತಗೋತಿದ್ದಾರೆ MCC ಥ್ರೂ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ಇವಾಗ ಅದರಿಂದ ನಮಗೆ ಎಷ್ಟು ರ್ಯಾಂಕ್ ಡಿಫ್ರೆನ್ಸ್ ಬರುತ್ತೆ ಸೆಕೆಂಡ್ ರೌಂಡ್ಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ಓಕೆ, ಇವಾಗ ಲಾಸ್ಟ್ ಇಯರ್ದು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಲಾಸ್ಟ್ ಇಯರ್ದು ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಸಿಗುತ್ತೆ. 2024 60 ಮೆಂಬರ್ಸು, ಟಾಪ್ 60 ಮೆಂಬರ್ಸ್ ಅಷ್ಟೇ ಮಾತಾಡೋದು. ಅದಾದಮೇಲೆ ಕೆಳಗಡೆ ಇನ್ಕ್ರೀಸ್ ಆಗ್ತದೆ ಒಂದು 70 ಮೆಂಬರ್ಸ್ವರೆಗೆ ಸೀಟ್ ತಗೊಳ್ಳೋದು. MCC ಥ್ರೂ ಸೀಟ್ ತಗೋತಾರಲ್ಲ. ಚಿತ್ರದುರ್ಗದಲ್ಲಿ ಎಷ್ಟು ಎಫೆಕ್ಟ್ ಬಂತು ಅಂದರೆ, ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಬಂದು 55K ಇರುತ್ತೆ. ಓಕೆ, ಸೆಕೆಂಡ್ ರೌಂಡಲ್ಲಿ ಬಂದು 62 ಆಗುತ್ತೆ. ಬೇಕಂದರೆ ನೀವು ಡೇಟಾ ಏನಾದರೂ ಬೇಕಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ಹೋಗಿ ಅಲ್ಲಿ ಡೇಟಾನ ನೀವು ಚೆಕ್ ಮಾಡ್ಕೋಬೋದು, ಕ್ರಾಸ್ ಚೆಕ್ ಮಾಡ್ಬೋದು. ಓಕೆ, ಈಗ 2024 ಈ JGMMC ಅಂತ ಏನು 6 lakh ಸೀಟ್ಸ್ ಇದೆ, ಅದು ಫಸ್ಟ್ ರೌಂಡ್ಗೆ ಕಟ್ ಆಫ್ ಬಂದು 69K ಇತ್ತು. ಅದೇ ಸೆಕೆಂಡ್ ರೌಂಡ್ಗೆ ಹೋದರೆ ಅದು 78 ಆಗುತ್ತೆ. ಇಲ್ಲಿ ಡಿಫ್ರೆನ್ಸ್ ಬಂದು 9K ಬರುತ್ತೆ. ಓಕೆ, ಇದು ಈ 60 ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಕ್ರಿಯೇಟ್ ಆಗಿರೋಂಥದ್ದು. ಈ 60 ಮೆಂಬರ್ಸು ಜನರಲ್ ಮೆರಿಟ್ ಅವರು, ಟಾಪ್ ರ್ಯಾಂಕರ್ಸು, MCC ಥ್ರೂ ಸೀಟ್ ತಗೋತಾರೆ KEದಿಂದ ಬಿಟ್ಟು. ಅದರಿಂದ ಇಷ್ಟು ರ್ಯಾಂಕು ಬಾರ್ಡ್ರಲ್ಲಿರೋ ಅಂಥ ಗೌರ್ಮೆಂಟ್ ಕಾಲೇಜ್ ಮತ್ತು ಬಾರ್ಡ್ರಲ್ಲಿರೋಂಥ ಸೆಮಿ ಗೌರ್ಮೆಂಟ್ ಕಾಲೇಜಲ್ಲಿ ಕ್ರಿಯೇಟ್ ಆಗಿರೋಂಥ ರ್ಯಾಂಕ್ ಡಿಫ್ರೆನ್ಸ್ ಇದು. ಓಕೆ, ಈಗ ಈ ವರ್ಷ ಏನಾಗುತ್ತೆ, ಈ ವರ್ಷ ನಿಮ್ಗೆ ಆಲ್ರೆಡಿ ಡೇಟಾ ತೋರಿಸಿದ್ದೀನಿ. 92 to 100 ಮೆಂಬರ್ಸು ಈ ವರ್ಷ MCC ಥ್ರೂ ಸೀಟ್ ತಗೋತಾರೆ. ಓಕೆ, ಇವಾಗ 115 ಮೆಂಬರ್ಸು ಇದ್ದರು 2000 ರ್ಯಾಂಕ್ ಒಳಗಡೆ, ಅವರೇ ಮ್ಯಾಕ್ಸಿಮಮ್ ಎಲ್ಲರೂ ತೊಗೊಳ್ಳೋಂಥದ್ದು. ಅದರಲ್ಲಿ 92 ಮೆಂಬರ್ಸ್ ತೊಗೊಳ್ತಾರೆ. ಅವರಿಂದ ಎಷ್ಟು ಕ್ರಿಯೇಟ್ ಆಗುತ್ತೆ ಡಿಫ್ರೆನ್ಸು ಅಂತ ತೋರಿಸ್ತೀನಿ ನೋಡಿ. ಚಿತ್ರದುರ್ಗದಲ್ಲಿ ನೋಡೋದಾದರೆ ಈ ವರ್ಷ 2025 ಕಟ್ ಆಫ್ ರೌಂಡ್ 1ಗೆ ಕಟ್ ಆಫ್ ಬಂದು 44K ಇತ್ತು ಅಲ್ವಾ. ಈಗ ರೌಂಡ್ 2ಗೆ ಎಷ್ಟಾಗುತ್ತೆ ಅಂತ ನೀವು ಕೇಳ್ಬೋದು. ಈಗ ಲಾಸ್ಟ್ ಇಯರ್ ಬಂದು 7K ಡಿಫ್ರೆನ್ಸ್ ಆಯಿತಾ 60 ಮೆಂಬರ್ಸಿಂದ. ಇವಾಗ ಒಂದು ವರ್ಸ್ಟ್ ಸಿಚುವೇಶನ್ ಇಟ್ಕೊಂಡ್ರೂ 10K ಡಿಫ್ರೆನ್ಸ್ ಅಂತೂ ಕ್ರಿಯೇಟ್ ಆಗುತ್ತೆ ಅಲ್ವಾ. ನೀವೇನಾದ್ರು ಬಾರ್ಡಲ್ಲಿ ಇದ್ದೀರಾ ಅಂದರೆ ಈಗ 54 ಅಂತ ಬರಿತೀನಪ್ಪ, 55 56K ಇತ್ತು ಅಂದರೆ ಹೋಪ್ಸ್ ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕೆ ಹೋಗಬೇಡಿ, ಸಿಗೋಂಥ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ, ಈಗ ಆಲ್ಮೋಸ್ಟು ಒಂದು 54 ರಫ್ ಸ್ಕೆಚಲ್ಲಿ 54ವರೆಗೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಹೋಗ್ತದೆ ಚಿತ್ರದುರ್ಗದಲ್ಲಿ. ಅದೇ JGMMC ನೋಡೋದಾದರೆ ರೌಂಡ್ 1ಗೆ ಎಷ್ಟಿತ್ತು ಈ ವರ್ಷ 60K ಇತ್ತು. ಅದೇ ಈಗ 100 ಮೆಂಬರ್ಸ್ ಹೊರಗಡೆ ಹೋದ್ಮೇಲೆ ಕಟ್ ಆಫ್ ಡಿಫ್ರೆನ್ಸ್ ಲಾಸ್ಟ್ಗೆ ಎಷ್ಟಾಗ್ತದೆ ಹೇಳಿ, ಒಂದು 13 12 14ವರೆಗೂ ಹೋಗ್ಬೋದು ಮ್ಯಾಕ್ಸಿಮಮ್ಮು. ಎಷ್ಟಾಯಿತು 73K ಅಂತ ಇಟ್ಕೊಳ್ಳೋಣ. ಓಕೆ, ಇಷ್ಟು ರ್ಯಾಂಕ್ ಒಳಗಡೆ ನೀವು ಜನರಲ್ ಮೆರಿಟಲ್ಲಿ ಇದ್ದಿರಿ ಅಂದರೆ ನಿಮಗೆ ಸೀಟ್ ಸಿಗೋವಂಥದ್ದನ್ನ ಯಾರೂ ತಡೆಯೋಕ್ಕಾಗಲ್ಲ. ಕಾಮನಾಗಿ ಏನಾದರೂ ಈ MCC ಥ್ರೂ ಹೋಗೋರು ಹೋಗ್ದೇ KEದಲ್ಲೇ ಸೀಟ್ ತೊಗೊಂಡ್ರು ಅಂದರೆ ಮಾತ್ರ, ಈಗ MCCಲಿ ಕ್ಯಾನ್ಸಲ್ ಮಾಡಿಕೊಂಡು ಸೀಟ್ನ KEಲೇ ಬಂದು ತೊಗೊಂಡ್ರು ಅಂದರೆ ಅಷ್ಟೇ ಇದು ಪ್ರಾಬ್ಲಮ್ ಆಗ್ತದೆ. ಬಟ್ ಆ ರೀತಿ ಯಾರು ಮಾಡಲ್ಲ. ಕಾಮನಾಗಿ ಎಲ್ಲ MCC ಥ್ರೂ ಹೋಗ್ತಾರೆ. ಈಗ ಏಮ್ಸು ಜಿಪ್ಮರ್ ಎಲ್ಲ ಬಿಟ್ಟು ಇಲ್ಲಿಗೆ ಬರಲ್ಲ, ಅವ್ರು ಅಲ್ಲೇ ಹೋಗ್ತಾರೆ. ಈಗ ಎಷ್ಟೆಷ್ಟು ಪ್ರೊಬಬಿಲಿಟಿಯಾಗಿ ಏನೇನು ಆಗ್ಬೋದಿತ್ತು, ಏನೇನು ಆಗಬಾರ್ದು ಅದೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಜನರಲ್ ಮೆರಿಟ್ ಅವ್ರಿಗೆ. ಇದೇ ರೀತಿ ನೀವೇನು ಮಾಡ್ಕೋಬೇಕು, ಬೇರೆ ಕ್ಯಾಟಗರಿಯವರು ಸೇಮ್ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ನಾನು ಚೆಕ್ ಮಾಡಿದ್ದೀನಿ, ಎಲ್ಲ ಟ್ರೈ ಮಾಡಿದೆ. ನೆನ್ನೆ ನೈಟೆಲ್ಲ ಕೂತ್ಕೊಂಡು ಇಷ್ಟು ಅನಾಲಿಸಿಸ್ ಮಾಡೋಕ್ಕೆ ನೆನ್ನೆ ನೈಟೆಲ್ಲ ಆಗೋಯ್ತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಬೇರೆ ಕ್ಯಾಟಗರಿ ಅಷ್ಟೊಂದು ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಇದೇನು ಡೇಟಾ ಇದೆ, ಒಂದು -3 + 3, ಈಗ 10K ಡಿಫ್ರೆನ್ಸ್ ಆಗ್ತೈತೆ ಅಂದರೆ 7K to 13K ಈ ಡಿಫ್ರೆನ್ಸಲ್ಲಿ ಇದ್ದೀರಾ ಅಂದರೆ ಹೋಪ್ ಇರಲಿ, ಲಾಸ್ಟ್ವರೆಗೂ ಹೋಪ್ ಇರಲಿ. ಅದೇ ಹೈದ್ರಾಬಾದ್ ಕರ್ನಾಟಕ ಆದರೆ ನಿಮಗೆ ಇನ್ನೂ ಹೋಪ್ ಇರುತ್ತೆ. ಓಕೆ, ಈಗ 2A ಕ್ಯಾಟಗರಿ ಎಲ್ಲ ಆದರೆ 95Kವರೆಗೂ ಹೋದ್ರೂ ಚಾನ್ಸ್ ಇರುತ್ತೆ. ಈಗ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಡೇಟಾ, ಆಲ್ಮೋಸ್ಟು ನಾನು ಪ್ರೆಸೆಂಟ್ ಮಾಡಿರೋ ಡೇಟಾದಷ್ಟೇ ಬಂದಿದೆ ಅಂತ ನನಗೆ ಹೋಪ್ ಇದೆ. ಈಗ ನಾನು ಅನಲೈಸ್ ಮಾಡ್ತಿದ್ದೆ ಗೊತ್ತಾ ವೀಡಿಯೋಸಲ್ಲಿ, ಒಂದಷ್ಟು ವೀಡಿಯೋಸಲ್ಲಿ ಇಷ್ಟು ಕಟ್ ಆಫ್ ಈ ವರ್ಷ ಹೋಗುತ್ತಂತ, ಆಲ್ಮೋಸ್ಟ್ ಅಷ್ಟೇ ಡೇಟಾ ಬಂದು ನಿಂತಿದೆ ರಫ್ ಸ್ಕೆಚ್. ಸೊ ಅದರಿಂದ ಹೇಳ್ತಿರೋದು, ನೀವು ಇಲ್ಲಿ ಅನಲೈಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಾನು ಏನು ಡೇಟಾ ಕೊಟ್ಟಿದ್ದೆ, ಕಟ್ ಆಫ್ ಎಷ್ಟಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ, ಆ ಡೇಟಾನ ಇನ್ನೊಂದು ಸರಿ ಕ್ರಾಸ್ ವೆರಿಫೈ ಮಾಡಿಕೊಂಡು ಅದರಲ್ಲೇ ಚೆಕ್ ಮಾಡ್ಕೊಳ್ಳಿ.
ಅಂದರೆ ನಾನು ಬರೀ ಡೇಟಾ ಕೊಟ್ಟಿದ್ನಲ್ಲ, ಈ ಇಷ್ಟಿಷ್ಟು ಕಟ್ ಆಫ್ ಹೋಗುತ್ತೆ ಅಂತ, ಅದ್ರ ಮೇಲೆ ನೀವು ಈ ವರ್ಷ ರ್ಯಾಂಕ್ ವೇರಿಯೇಷನ್, ಈ ವರ್ಷ ಕಟ್ ಆಫ್ ಇನ್ಕ್ರೀಸ್ ಆಗ್ತದಲ್ಲ, ಅದನ್ನ ಆ್ಯಡ್ ಮಾಡಿಕೊಂಡು 2 ವೀಡಿಯೋ ಮಾಡಿದ್ದೀನಿ. ಒಂದು ಕಟ್ ಆಫ್ದು, ಒಂದು ರ್ಯಾಂಕ್ ವೇರಿಯೇಷನ್ ಎಷ್ಟಾಗುತ್ತೆ ಅಂತ. ಅವೆರಡನ್ನ ಆ್ಯಡ್ ಮಾಡ್ಕೊಂಡು ನಿಮ್ದು ಎಷ್ಟು ರ್ಯಾಂಕ್ ಬರುತ್ತೆ ಅದ್ರ ಮೇಲೆ ನೀವು ಕಾಲೇಜ್ನ ಪ್ರೆಡಿಕ್ಟ್ ಮಾಡ್ಕೊಳ್ಳಿ, ಸೆಕೆಂಡ್ ರೌಂಡ್ಗೆ ಯಾವ್ದು ಸಿಗುತ್ತೆ ಅಂತ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟು, ನೀವು ವೀಡಿಯೋಸ್ ಎಲ್ಲ ತುಂಬ ಹೈಲಿ ಕಂಟೆಂಟ್ಫುಲ್ ಆಗಿದೆ ಅಂತ ಅನಿಸಿದ್ರೆ, ಓಕೆ, ತುಂಬ ಯೂಸ್ ಆಗ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ಮೆಂಬರ್ಶಿಪ್ ತೊಗೊಳ್ಳಿ. ಅದರಿಂದ ನನಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ವೀಡಿಯೋಸ್ ಮಾಡೋಕ್ಕೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವೀಡಿಯೋಸ್ನೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.